ಪರಿದೃಶ್ಯ 2026 ಫೆಬ್ರವರಿ 2026 ಸ್ಥಳ ಮಹಾರಾಜ ಕಾಲೇಜ್ ಗ್ರೌಂಡ್ ಮೈಸೂರು. ಮುಖ್ಯ ಅತಿಥಿಗಳಾಗಿ ನಟ ಜಗ್ಗೇಶ್, ಪ್ರಕಾಶ್ ಬೆಳವಾಡಿ, ಜೋಗಿ, ಗಿರೀಶ್, ವಿ ನಾಗೇಂದ್ರ ಪ್ರಸಾದ್, ನಟಿ ಕಾರುಣ್ಯ ರಾಮ್ ಮತ್ತು ಲಸ್ಯ ನಾಗರಾಜ್ ಇವರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಭಾನುವಾರ ಸಂಜೆವರೆಗೆ ಕಾರ್ಯಕ್ರಮ ಇದೆ. ಇವತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಗ್ಗೇಶ್ ಅವರು ಹಾಗೂ ಜೋಗಿ ಗಿರೀಶ್ ಹತ್ವಾರ್ ಅವರು ಹಾಗೂ ವಿ ನಾಗೇಂದ್ರ ಪ್ರಸಾದ್ ಹಾಗೆಯೇ ನಮ್ಮ ಪಿ ಶೇಷಾದ್ರಿ ಅವರು ಇಷ್ಟು ಜನ ಇದ್ದರು. ಆಮೇಲೆ ಕಾರುಣ್ಯ ರಾಮ್ ಗೌಡ ಅವರು ಸಹ ಇದ್ದರು. ಈ ಕಾರ್ಯಕ್ರಮದಲ್ಲಿ ಅವರವರ ಅಭಿಪ್ರಾಯಗಳು ಎಲ್ಲ ತಿಳಿಸಿದ್ದಾರೆ. ಈ ಕಾರ್ಯಕ್ರಮ ನಮ್ಮ ಸಿನಿಮಾ ಸೊಸೈಟಿ ವತಿಯಿಂದ 4ನೇ ಆವೃತ್ತಿ. ಇದರಲ್ಲಿ ಈ ಸಲ ನಾವು ಒಂದು ಸಿನಿಮಾ 90 ವರ್ಷಗಳ ಕನ್ನಡ ಸಿನಿಮಾದ ಒಂದು ಪ್ರದರ್ಶನ ಇಟ್ಟಿದ್ದೀವಿ. ಅದರಲ್ಲಿ 10 ವರ್ಷದ ಒಂದು ಆವೃತ್ತಿ ಮಾಡಿ ಅದರಲ್ಲಿ ಏನು ಹೈಲೈಟ್ ಇದೆ ಅದನ್ನು ತಿಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಮಾಸ್ಟರ್ ಕ್ಲಾಸಸ್ ಇದೆ, ಪ್ಯಾನಲ್ ಡಿಸ್ಕಷನ್ಸ್ ಇದೆ, ಆಮೇಲೆ ಎಕ್ಸಿಬಿಷನ್ಸ್ ಇದೆ, ಫುಡ್ ಸ್ಟಾಲ್ಸ್ ಇದೆ. ಈಗ ಸಂಜೆಗೆ ನಮ್ಮ ರಾಜೇಶ್ ಕೃಷ್ಣನ್ ಹಾಗೂ MD ಪಲ್ಲವಿ ಅವರ ಕಾರ್ಯಕ್ರಮ ಇದೆ. ಅದರಲ್ಲಿ ಮ್ಯೂಸಿಕಲ್ ನೈಟು. ನಾಳೆ ಹೇಮಂತ್ ಕುಮಾರ್ ಹಾಗೂ ಲಹರಿ ಮಹೇಶ್ ಅವರ ಕಾರ್ಯಕ್ರಮ ಇದೆ. ನಾಡಿದ್ದು ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಯಲ್ಲಿ ಸಂಜೆಗೆ ನಮ್ಮ ಸ್ವರಾಗ ಎಂಬ ಟೀಮಿಂದ ಒಂದು ಬ್ಯಾಂಡ್ ಕಾರ್ಯಕ್ರಮವೂ ಇದೆ. ಸಮಾರಂಭಕ್ಕೆ ನಮ್ಮ ಯದುವೀರ್ ಅವರು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ನೆಚ್ಚಿನ ನಟ ಡಾಲಿ ಧನಂಜಯ ಅವರು ಸಹ ಬರ್ತಾ ಇದ್ದಾರೆ. ಹಾಗೆ ಸುಮಾರು ಗಣ್ಯಗಳಿದ್ದಾರೆ. ರಾಜೇಂದ್ರ ಪ್ರಸಾದ್ ಇದ್ದಾರೆ, ರಾಜೇಂದ್ರ ಸಿಂಗ್ ಬಾಬು ಅವರಿದ್ದಾರೆ, ಗಿರಿಜಾ ಲೋಕೇಶ್ ಅವರಿದ್ದಾರೆ. ಹಾಗೆ ಸುಮಾರು ಜನ ಇದ್ದಾರೆ. ಸಂಜೆಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಮೈಸೂರಿನ ಜನತೆ ಬಂದು ಇದನ್ನು ಅದರ ಅನುಭವ ಪಡೆದು, ಹಾಗೆ ನಮ್ಮ ಸ್ಕ್ರೀನಿಂಗ್ಗಳು ನಡೀತಾ ಇದೆ. 3000ಕ್ಕಿಂತ ಹೆಚ್ಚು ಸಿನಿಮಾ ಈ ಸಲ ನಮಗೆ ಸಬ್ಮಿಷನ್ ಬಂದಿತ್ತು. ಅದರಲ್ಲಿ ಅತ್ಯುತ್ತಮ ಚಿತ್ರಗಳನ್ನು ಆಯ್ಕೆ ಮಾಡಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಇಲ್ಲಿ ಇದನ್ನು ಎಲ್ಲರೂ ಬಂದು ನೋಡಿ, ಇದರ ಅನುಭವ ಪಡಿಬೇಕು. ಇದು ಏಕೆಂದರೆ ಶಾರ್ಟ್ ಫಿಲ್ಮ್ಸ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋಕ್ಕೆ ಬೇರೆ ಯಾವುದೂ ವೇದಿಕೆ ಇರಲ್ಲ. ಆದರೆ ಅವರ ಸುತ್ತಮುತ್ತ ನಡೆಯುವಂಥ ಕಥೆಗಳು ಅದನ್ನು ಅವರು ಶಾರ್ಟ್ ಫಿಲ್ಮ್ಸ್ ಮೂಲಕ ಮಾಡಿರ್ತಾರೆ. ಸೊ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ನಡೀತಿದೆಯೋ ಅದೆಲ್ಲ ಸಿನಿಮಾಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇದೆ. ಸೊ ಎಲ್ಲ ಮೈಸೂರಿನ ಜನತೆ ಇದನ್ನು ಅನುಭವಿಸಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾವು